ಜನ್ಮಕ್ಕೆ ತಾಯಿ ಮುಖ್ಯ, ವಿದ್ಯೆಗೆ ಗುರು ಮುಖ್ಯ. ಒಂದು ಸಿನಿಮಾಗೆ ನಿರ್ದೇಶಕ ಎಷ್ಟು ಮುಖ್ಯ ಅನ್ನೋದು ಇವ್ರನ್ನ ನೋಡಿ ಕಂಡುಹಿಡಿದಿರ್ಬೇಕು. ಇವರೇ ಬರಹಗಾರರು, ಇವರೇ ನಿರ್ದೇಶಕರು, ಇವರೇ ಎಲ್ಲವನ್ನ ಅಳವಡಿಸಿಕೊಂಡು ಮಾಡುವಂತಹ ಸಿನಿಮಾಗಳು ಅಚ್ಚುಮೆಚ್ಚು ಎಲ್ಲರನ್ನು ಕೂಡ ಮನರಂಜನೆ ಮಾಡ್ತಾ ಇರುತ್ತೆ. 20ಕ್ಕೂ ಹೆಚ್ಚು ಸಿನಿಮಾಗಳನ್ನ ತನ್ನದೇ ಆದ ರಚನೆಯಲ್ಲಿ ಮಾಡಿರುವಂತಹ ಪುರುಷೋತ್ತಮ್ ಸರ್ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪುರುಷೋತ್ತಮ್ ಸರ್ ಅಂದ್ರೆ ಸಾಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಅಚ್ಚುಮೆಚ್ಚು. ಎಲ್ಲದನ್ನು ಟಿಫನ್ ಬಾಕ್ಸ್ ಅಲ್ಲಿ ಹಾಕೋಬಿಟ್ಟಿದ್ದೀರಾ ಸರ್? ಅನುಭವ ಆಗಿದೆ ಏನಪ್ಪ ಅಂದರೆ, ಒಂದು ರೂಮಲ್ಲಿ ಡೈರೆಕ್ಟರ್ ಇದ್ದಾರೆ, ಹೋಗಿ ಅಂದರು. ಸರಿ ಓದಿ ಕಾಯ್ಕೊಂಡಿದ್ದೆ. ಯಾರು ಅಸ್ಟೆಂಟ್ ಬಂದರು. ಏನು ಸರ್, ನಾನು ಡೈರೆಕ್ಟರ್ ಕೆಲಸ ಮಾಡಬೇಕು. ಹೌದಾ? ಬೆಳಿಗ್ಗೆ 6 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಕೂತಿರೋದು ಪೊಲೀಸ್ ಮುಂದೆ ಯಾರು ಇಲ್ಲ ಸರ್, ಈಗ ಮತ್ತೆ ಅಲ್ಲೇ ಬೇಗ ತೊಗೊಂಡು ಬೆಳಿಗ್ಗೆ ಎದ್ದು 5 ಗಂಟೆಗೆ ತೊಗೊಂಡು ಮತ್ತು 6 ಗಂಟೆ ನಿಂತಿರೋ ಕೈ ಯಾರು ಬರ್ತಿರೋ. ದೊಡ್ಡ ಕುಟುಂಬ ಅಂತ ಬಂದಾಗ ಸರ್, ಲಾಸ್ಟ್ನೇ ಕುಡಿ ಬೇರೆ ಮನೇಲಿ ಸ್ವಲ್ಪ ಹೋಪ್ ಇರುತ್ತೆ, ಮಗ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನುವಂಥದ್ದು. ಆಮೇಲೆ ನಾನು ಈ ಸಿನಿಮಾ ಪ್ರಪಂಚಕ್ಕೆ ಬರೋಕ್ಕೆ ಮುಂಚೆನೇ ನಾನು ನನ್ನ ತಂದೆ ಕಳ್ಕೊಂಡೆ. ಇವತ್ತು ಅವ್ರು ಇದ್ದಿದ್ರೆ ತುಂಬ ಸಂತೋಷ ಪಡ್ತಾ ಇದ್ದಾರೆ. ನಮ್ಮ ತಾಯಿನೂ ಅಷ್ಟೇ, ಅವ್ರನ್ನೂ ಕಳ್ಕೊಂಡೆ. ಸರ್, ಈ ಒಂದು ಲೈಫ್ ಜರ್ನಿಯಲ್ಲಿ ನಿಮ್ಮನ್ನ ಕಡೆಗಣಿಸ್ತವ್ರು ಯಾರು? ಬೇಡ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಈ ಹಿಂದೆ ಎಲ್ಲ ಹೇಳ್ತಾರೆ, ಜನ್ಮಕ್ಕೆ ತಾಯಿ ಮುಖ್ಯ, ವಿದ್ಯೆಗೆ ಗುರು ಮುಖ್ಯ. ಒಂದು ಸಿನಿಮಾಗೆ ನಿರ್ದೇಶಕ ಎಷ್ಟು ಮುಖ್ಯ ಅನ್ನೋದು ಇವ್ರನ್ನ ನೋಡಿ ಕಂಡುಹಿಡಿದಿರ್ಬೇಕು. ಒಂದೊಳ್ಳೆ ಸಿನಿಮಾ ಬರುತ್ತೆ, ಈಗಲೂ ಕೂಡ ಸಿನಿಮಾಗಳು ಬರ್ತಾನೆ ಇದೆ. ಆದರೆ ಚಿತ್ರಕಥೆಯನ್ನ ಅವರೇ ನಿರ್ದೇಶನ ಮಾಡುವಂತಹ ಚಿತ್ರಗಳನ್ನ ನಾವು ನೋಡೋದೇ ಇಲ್ಲ. ಯಾಕಪ್ಪ ಅಂದ್ರೆ, ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಡೈರೆಕ್ಟರ್ ಒಬ್ರಾಗಿರ್ತಾರೆ, ಪ್ರೊಡ್ಯೂಸರ್ ಒಬ್ರಾಗಿರ್ತಾರೆ, ರೈಟರ್ ಒಬ್ರಾಗಿರ್ತಾರೆ, ಆಕ್ಟರ್ಗಳು ಒಬ್ರಾಗಿರ್ತಾರೆ. ಬಟ್ ಇವರ ಸಿನಿಮಾಗಳಲ್ಲಿ ಇವರೇ ಬರಹಗಾರರು, ಇವರೇ ನಿರ್ದೇಶಕರು, ಇವರೇ ಎಲ್ಲವನ್ನ ಅಳವಡಿಸಿಕೊಂಡು ಮಾಡುವಂತಹ ಸಿನಿಮಾಗಳು ಅಚ್ಚುಮೆಚ್ಚು ಎಲ್ಲರನ್ನು ಕೂಡ ಮನರಂಜನೆ ಮಾಡ್ತಾ ಇರುತ್ತೆ. ಯಾಕಪ್ಪ, ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಅಂತ ಅನ್ಕೊಂಡಿದ್ದೀರಾ? 20ಕ್ಕೂ ಹೆಚ್ಚು ಸಿನಿಮಾಗಳನ್ನ ತನ್ನದೇ ಆದ ರಚನೆಯಲ್ಲಿ ಮಾಡಿರುವಂತಹ ಪುರುಷೋತ್ತಮ್ ಸರ್ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಫೈನ್ ಮೇಡಮ್. ಎಸ್, ಹೊಸ ವರ್ಷದ ಶುಭಾಶಯಗಳು ಸರ್. ಮೊದಲನೇದಾಗಿ ನಿಮಗೆ. ನಿಮಗೂ ಅಷ್ಟೇ ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಸ್ಪೀಡ್ ಚಾನಲ್ನ ವೀಕ್ಷಕರು ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ಕೇಳಬೇಕು ಅಂದ್ರೆ, ಪುರುಷೋತ್ತಮ್ ಸರ್ ಅಂದ್ರೆ ಸಾಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಅಚ್ಚುಮೆಚ್ಚು. ಹೇಗೆ ಅಂತ? ಎಲ್ರಿಗೂ ಅಚ್ಚುಮೆಚ್ಚು ಹೇಗೆ ಅಂದ್ರೆ, ಈಗ ನನ್ನೊಂದು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ಭಕ್ತಿ ಪ್ರಧಾನ ಚಿತ್ರ, ಐತಿಹಾಸಿಕ ಚಿತ್ರ ಅಂದ್ಕೊಳ್ಳೆ ಪುರುಷೋತ್ತಮ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಬ್ರ್ಯಾಂಡ್ ಎಲ್ಲೇ ಯಾರನ್ನೇ ಕೇಳಿದ್ರು ದೇವ್ರ ಸಿನಿಮಾ ಮಾಡ್ಬೇಕು ಅಂದ್ಕೊಳ್ಳೆ ಸ್ವಲ್ಪ ಪುರುಷೋತ್ತಮ ಹತ್ರ ಹೋಗಿ ಅನ್ನೋ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ರಿಗೂ ದೇವ್ರ ಸಿನಿಮಾ ಅಂದ್ಕೊಳ್ಳೆ ಪುರುಷೋತ್ತಮ. ಸಪೋಸ್ ಯಾರೇ ಡೈರೆಕ್ಟರ್ ಅಕಸ್ಮಾತ್ ತಪ್ಪಿ ಒಂದು ಪಿಕ್ಚರ್ ಮಾಡ್ತಾ ಇದ್ರು ಕೂಡ ದೇವ್ರ ಪಿಕ್ಚರ್ ಪುರುಷೋತ್ತಮ ಡೈರೆಕ್ಟರ್ ಅಂತಾರೆ. ಇಲ್ಲಪ್ಪ ನಾನು ಅಂತ ಹೇಳ್ಕೋಬೇಕಾಗತ್ತೆ. ಹಾಗಾಗಿ ದೇವ್ರ ಸಿನಿಮಾ ಆಗಿರೋದ್ರಿಂದ, ಐತಿಹಾಸಿಕ ಆಗಿರೋದ್ರಿಂದ ಪುರುಷೋತ್ತಮ ಅನ್ನೋದು ಬ್ರ್ಯಾಂಡ್ ಆಗಿದೆ. ಹಾಗಾಗಿ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ಗಳು ನನ್ನ ಹತ್ರನೇ ಬಂದು ದೇವ್ರ ಪಿಕ್ಚರ್ ಅನ್ಕೊಂಡು ನೀವೇ ಮಾಡಿ ಅಂತ ಬರ್ತಾ ಇದ್ದಾರೆ. ಅದು ನನ್ನ ಸೌಭಾಗ್ಯ. ಯಾಕಂದ್ರೆ ಇವತ್ತು ದೇವರ ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಅದು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ, ತುಂಬಾನೇ ಕಷ್ಟ ಇದೆ. ಅದಕ್ಕೆ ಆದ ತಯಾರಿ ಆಗ್ಬೇಕು, ಸಾಕಷ್ಟು ಓದ್ಬೇಕು, ನಾವು ಆ ಇತಿಹಾಸ ತಿಳ್ಕೊಬೇಕು, ಚರಿತ್ರೆ ಏನ್ ತಿಳ್ಕೊಬೇಕು. ನಾವು ಅದು ತಿಳಿದೇನೆ ಮಾಡಕ್ ಹೋದ್ರೆ ಅದು ತುಂಬಾ ಅಭಾಸ ಆಗುತ್ತೆ. ಸಾಕಷ್ಟು ಅದಕ್ಕೆ ಕಾಂಟ್ರವರ್ಸಿಗಳು ಕೂಡ ಸಾಧ್ಯತೆ ಇರ್ತದೆ. ಹಾಗಾಗಿ ತುಂಬಾ ಅದನ್ನ ನಾಜೂಕಾಗಿ ಅತಿ ಸೂಕ್ಷ್ಮತೆಯಿಂದ ನಾವು ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆ ಕಥೆ ಆಗಿರ್ಬೋದು, ಆ ಚರಿತ್ರೆ ಆಗಿರ್ಬೋದು, ಯಾವುದೇ ಒಂದು ಮಾಡ್ಬೇಕಾದ್ರೂ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ನಂತರ ನಾವು ಸಿನಿಮಾ ಮಾಡೋಕ್ಕಾಗುತ್ತೆ. ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ, ಆ ಯಾವುದೇ ಒಂದು ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಅದು ಚಿತ್ರ ಮಾಡ್ಲಿಕ್ಕೆ ನಂತರ ಬಂದಾಗ ಆ ಕಥೆ ನಾನೇ ರೂಪಿಸ್ತೀನಿ, ಕಥೆ ನಾನೇ ಬರಿತೀನಿ.
ಚಿತ್ರಕಥೆ ನಂದೇ ಆಗಿರ್ತದೆ, ಸಂಭಾಷಣೆ ನಾನೇ ಬರಿತೀನಿ, ಹಾಡುಗಳು ಕೂಡ ನಾನೇ ಬರಿತಿದ್ದೀನಿ, ನಿರ್ದೇಶನ ನಂದೇ ಆಗಿರ್ತದೆ. ಯಾಕಂದ್ರೆ ಎಲ್ಲ ನನ್ನ ಹತ್ರನೇ ಇದ್ದಾಗ ನಾನು ಅಲ್ಲಿ ಇಲ್ಲಿ ಕೇಳೋ ಅವಶ್ಯಕತೆ ಇರಲ್ಲ. ಖಂಡಿತ. ಅದನ್ನ ಆದಷ್ಟು ಆಳವಾಗಿ ಅದನ್ನ ನಾನು ಅಧ್ಯಯನ ಮಾಡಿ ಇದರಲ್ಲಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಂಡು ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ. ಇವತ್ತು ಯಾಕಂದ್ರೆ ತುಂಬಾ ಜನರೇಷನ್ ಬದಲಾಗಿದೆ. ಇವತ್ತು ನಾವು ಪೌರಾಣಿಕ ಅಂಗಗಳಲ್ಲಿ ಕೆಲವರು ಮೂಗು ಮುರಿಯೋ ಜನನೂ ಇದ್ದಾರೆ, ಕೈ ಮುಗಿಯೋ ಜನನೂ ಇದ್ದಾರೆ. ಇಬ್ರಿಗೂ ಅದು ನಾವು ಸಂಭಾಳಿಸ್ಕೊಂಡು ಹೋಗ್ಬೇಕು ಅದನ್ನ. ಹಾಗಾಗಿ ತುಂಬಾ ಕಷ್ಟಕರವಾದ ಒಂದು ಕೆಲಸ ಅಂದ್ರೆ ಈ ಪೌರಾಣಿಕ ಸಿನಿಮಾ ಮಾಡೋದು, ಆಮೇಲೆ ಐತಿಹಾಸಿಕ ಸಿನಿಮಾ ಮಾಡೋದು. ಇನ್ನೊಂದರಲ್ಲಿ ಕಷ್ಟ ಏನಪ್ಪಾ ಅಂದ್ರೆ, ಹೆಚ್ಚಿಗೆ ಕಷ್ಟ ಬರೋದು ಏನಪ್ಪಾ ಅಂದ್ರೆ, ಒಂದು ಪೌರಾಣಿಕ ಸಿನಿಮಾ ಮಾಡ್ಬೇಕಾದ್ರೆ ಆಗಿನ ಕಾಲ ಕೊಟ್ಟೋಗ್ಬೇಕು. ನಾನು 1000 ವರ್ಷ ಹಿಂದಕ್ಕೆ ಹೋಗ್ಬೇಕು, 2000 ಹಿಂದಕ್ಕೆ ಹೋಗ್ಬೇಕು. ಆ ತ್ರೇತಾಯುಗ ಇರ್ಬೋದು, ದ್ವಾಪರ ಯುಗ ಆಗಿರ್ಬೋದು, ಯಾವುದೇ ಯುಗ ಆಗಿದ್ರು ಆಗಿನ ಪರಿಸ್ಥಿತಿಗೆ ಹೋಗ್ಬೇಕಾಗುತ್ತೆ. ಆ ಕಾಸ್ಟ್ಯೂಮ್ಸ್ ಇರ್ಬೋದು, ಹೇರ್ ಸ್ಟೈಲ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಪ್ರಾಪರ್ಟೀಸ್, ಆಗಿನ ಅಟ್ಮಾಸ್ಫಿಯರ್ ಹೆಂಗಿತ್ತು, ಆಗಿನ ಮನೆಗಳು ಹೆಂಗಿತ್ತು, ಎಲ್ಲವನ್ನು ಅಬ್ಸರ್ವ್ ಆಗುತ್ತೆ. ಈ ಕಮರ್ಷಿಯಲ್ ಆಗ್ಬಿಟ್ಬಿಟ್ರೆ ಎಲ್ಲಿ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಬೋದು, ಯಾವ ಪ್ಯಾಂಟ್ ಶರ್ಟ್ ಬಂದ್ರೆ ಓಕೆ ಓಕೆ. ಬಟ್ ಆಗ ಆಗಂಗಿಲ್ಲ, ಅದ್ರದ್ದೇ ಆದಂತ ಒಂದು ಇದಿರ್ತದೆ. ಹಾಗಾಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಮಾಡ್ಬೇಕಾದ್ದು ನಮ್ಮ ಕರ್ತವ್ಯ. ಅದು ಸಿಕ್ಕ ನನ್ನ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಾನು ಆಗ್ಲೇ ಹೇಳ್ದಂಗೆ ಎಲ್ಲದನ್ನು ಟಿಫನ್ ಬಾಕ್ಸ್ ಅಲ್ಲಿ ಹಾಕೋಬಿಟ್ಟಿದ್ದೀರಾ ಸರ್. ತಕಡಿನೂ ಅಷ್ಟೇ, ತೂಗಕ್ಕಾಗ್ತಾ ಇಲ್ಲ, ಎಲ್ಲ ಸರಿಸಮ ಇದೆಯಲ್ಲ ಸರ್. ಹೆಂಗೆ ಅನ್ನುವಂಥದ್ದು, ಒಬ್ಬ ಮನುಷ್ಯಂಗೆ ಇವಾಗ ನನ್ನ ತಗೊಂಡ್ರೆ ನನಗೆ ಆಂಕರಿಂಗ್ ಅಂದ್ರೆ ಅಷ್ಟು ಮಾತ್ರಕ್ಕೆ ನಾನು ಸೀಮಿತವಾಗಿರ್ತೀನಿ. ಬಟ್ ನೀವು ಎಲ್ಲದಕ್ಕೂ ಹೆಂಗೆ ಸೀಮಿತವಾಗಿದ್ದೀರಾ, ಹೆಂಗ್ ಟೈಮ್ ಸಿಗ್ತಿದೆ ನಿಮಗೆಲ್ಲದ್ರಲ್ಲೂ ಅಂತ? ಅದೇನಪ್ಪ ಅಂದ್ರೆ, ನನ್ನ ತಂದೆ ತಾಯಿ ಮಾಡಿದ ಪುಣ್ಯದ ಫಲನ ಏನೋ, ಅವ್ರ ಪೂಜಾ ಫಲನ ಏನೋ, ನಾ ಚಿಕ್ಕಂದಿನಿಂದಲೂ ನನಗೆ ಆಸಕ್ತಿ ಇತ್ತು ಆ ದೇವರ ಒಂದು ಚರಿತ್ರೆ ಬಗ್ಗೆ. ಅದು ಕೇಳೋದಕ್ಕೂ ತುಂಬಾ ಖುಷಿ ಇತ್ತು. ಹಿಂದೆ ನಮ್ಮ ಊರು ಬಡವನಹಳ್ಳಿ ಅಂತ ಹೇಳಿ, ನಮ್ಮ ತಂದೆ ಬಿ ಕೆ ಅಡವಪ್ಪ ಅಂತ, ನಮ್ಮ ತಾಯಿ ಲಕ್ಷ್ಮಮ್ಮ ಅಂತ ಹೇಳಿ. ನಾನು ಅಲ್ಲಿ ಹುಟ್ಟಿ ಬೆಳೆದ ಹಳ್ಳಿಯಲ್ಲಿ ಬೆಳೆದಿದ್ದು ನಾನು. ಅಲ್ಲಿ ರಂಗನಾಥ ಸ್ವಾಮಿ ಅಂತ ದೇವಸ್ಥಾನ ಇತ್ತು. ಅಲ್ಲಿ ಹರಿಕತೆ ಆಗೋದಲ್ಲಿ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಹರಿಕತೆ ಮಾಡೋರಲ್ಲಿ. ಹರಿಕತೆ ಅಂದ್ರೆ ಈ ತರ ಅಲ್ಲ, ಮೊದ್ಲೆಲ್ಲ ಹೆಂಗಂದ್ರೆ ರಾತ್ರಿ 10 ಗಂಟೆ ಶುರು ಆಗ್ತಿದ್ದು, ಬೆಳಗ್ಗೆ ತನಕ ಹರಿಕತೆ ಆಗೋದು. ಬೆಳಗ್ಗೆ ತನಕ ಹರಿಕತೆ, ಎಲ್ಲ ಶಿವಕತೆ, ಹರಿಕತೆ ಎಲ್ಲ ಪ್ರತಿಯೊಂದೂ ಆಗಿರೋದು. ನನಗೆ ಚಿಕ್ಕ ಹುಡುಗ ಅವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಾ ಇದ್ದೆ. ನನಗೇನಪ್ಪ ಇಂಟ್ರೆಸ್ಟ್, ಹರಿಕತೆ ಅಂದ್ಕೊಳ್ಳೆ ಫಸ್ಟ್ ನಾನು ಕೂತ್ಕೊಂಡ್ಬಿಡ್ತಿದ್ದೆ ಅಲ್ಲಿ. ನಮ್ಮ ಮನೆಯಲ್ಲಿ ಏಟು ತಿಂದಿದ್ದೀನಿ ಅಪ್ಪನ ಹತ್ರ, ಯಾಕೆ ಹೋಗ್ತೀನಿ ರಾತ್ರಿ ನಿದ್ಗೆಟ್ಕೊಂಡು ಅಂತ. ಕದ್ದು ಕಾಣ್ದಂಗೆ ಓಡೋಗಿ ಫ್ರೆಂಡ್ ನಾನೇ ಕೂತಿ ಹೋಗಾಯ್ತು. ಅವ್ರು ಹರಿಕತೆ ಹೇಳಿದ್ರೆ ಅವ್ರ ಮುದಿ ಹಿಂಗ್ ನೋಡ್ಕೊಂಡ್ ಕೂತಿದ್ದೆ. ಬೆಳಗ್ಗೆ ಮಗು ತುಂಬಾ ಎಂಜಲ್ ಬಿದ್ದಿರೋದು. ಕಣ್ಣು ಮುಚ್ತಾ ಇರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಇಂಟ್ರೆಸ್ಟ್ ನನಗೆ. ಇವತ್ತು ಏನ್ ನಾನು ಇವತ್ತು ಪೌರಾಣಿಕ ಮಾಡ್ತಿದ್ದೀನಿ ಅದಕ್ಕೆ ಮೂಲ ಕಾರಣ ಹರಿಕತೆಗಳೇ. ಆ ಒಂದು ಕೂತ್ಕೊಂಡ್ಬಿಡಿ, ನಾನು ತಲೆಯೊಳಗೆ ಕೂತ್ಕೊಂಡಿದ್ದೀನಿ. ಯಾವುದೇ ನೀವು ಹೋಗಿ ಆಧ್ಯಾತ್ಮಕ್ಕೆ ಹೋಗಿ ಅದ್ರ ಬಗ್ಗೆ ನನಗೆ ತಿಳಿದಿದೆ ಅನ್ನೋದಕ್ಕಿಂತ ಅಲ್ಪ ಜ್ಞಾನ ಇದೆ ಅದ್ರ ಬಗ್ಗೆ. ನಾನು ತುಂಬಾ ಜ್ಞಾನಿ ಅಲ್ಲ, ಹೌದಪ್ಪ. ಅದ್ರ ಬಗ್ಗೆ ನಾನು ತುಂಬಾ ಅಲ್ಪ ನಾನು ಕೇಳಿದ್ದನ್ನ ಸ್ವಲ್ಪ ತಲೆಗೆ ಹಾಕೊಂಡಿದ್ದೀನಿ. ಅವಳಿಂದ ಚಿಕ್ಕಂದಿನ ಬಂದಿದ್ದು ನನಗೆ ಇವತ್ತು ಅದು ಮೈಡ್ ಉಳಿಸ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ತುಂಬಾ ಸುಲಭ ಆಗ್ತಾ ಇದೆ. ಯಾವುದೇ ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು ಮಾಡ್ಬೇಕು ಅಂದಾಗ ನನಗದು ಕಷ್ಟ ಅನ್ಸಲ್ಲ. ಅದು ಇಷ್ಟವಾಗಿ ನಾನು ಮಾಡ್ತೀನಿ ಅದನ್ನ. ಎಲ್ಲರೂ ಹೇಳ್ತಾರೆ, ಸಾರ್ ನೀವು ಪೌರಾಣಿಕ ಮಾಡೋದು ತುಂಬಾ ಕಷ್ಟ ಅಲ್ವಾ ಸಾರ್, ಹೆಂಗ್ ಸಾರ್ ಮಾಡ್ತೀರ? ನನಗೆ ಅದು ಅನ್ಸೇ ಇಲ್ಲ. ನನಗೆ ಆ ಕಷ್ಟ ಅನ್ಸೇ ಇಲ್ಲ. ನನಗೆ ಸುಲಲಿತವಾಗಿ ನನಗೆ ಬರುತ್ತೆ, ಅದು ಗೊತ್ತಿಲ್ಲ ನನಗೆ. ಅದು ಯಾವ ಜನ ಪುಣ್ಯನ ಏನೋ. ನಾನು ಅವತ್ತು ಮಾಡಿದ ನಮ್ಮ ತಂದೆ ತಾಯಿ ಸೇವೆ ಇರ್ಬೋದು, ನಮ್ಮ ತಾತಾಜಿ ಸೇವೆ ಇರ್ಬೋದು, ಆ ದೇವರ ಕೃಪೆ ಇರ್ಬೋದು, ಆ ಒಂದು ನನಗೆ ಒಲ್ದು ಬಂದಿದೆ. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸರ್, ಪೌರಾಣಿಕ ಕತೆ ಅಂತ ಬಂದಾಗ ಈಗಿನ ಜನರೇಷನ್, ಈಗಿನ ಜೆನ್ಜಿ ಕಿಡ್ಸ್ ಅಂತಾರಲ್ಲ, ಸೊ ಅವರು ಸ್ವಲ್ಪ ಮೆಚ್ಕೊಳ್ಳೋದು ಸ್ವಲ್ಪ ಕಮ್ಮಿ ಇದೆ. ಸೊ ಅವ್ರನ್ನ ರೀಚ್ ಮಾಡೋದಿಕ್ಕೆ ಯಾವ ರೀತಿ ಪ್ರಯತ್ನ ಇದೆ ಅಲ್ವಾ ಸರ್? ಮೇಡಮ್, ಇವಾಗ ಸ್ವಲ್ಪ ಕಾಲ ಬದಲಾಗ್ತಾ ಇದೆ. ಹೌದು, ಸ್ವಲ್ಪ ದೇವರು ದಿನ ಸ್ವಲ್ಪ. ಯಾಕಂದ್ರೆ ಇವತ್ತು ಮೊದ್ಲೆಲ್ಲ ಸೀರಿಯಲ್ ಅಂದ್ಕೊಳ್ಳೆ ಬರೀ ಸಾಮಾಜಿಕ ಇವಾಗ ನೋಡಿರ್ಬೇಕು ನೀವು. ರಾಘವೇಂದ್ರ ಮಹಾತ್ಮೆ ಇರ್ಬೋದು, ಶ್ರೀಶಕ್ತಿ, ಸಾಕಷ್ಟು ಸಿದ್ಧಲಿಂಗೇಶ್ವರ ಮಹಿಮೆ, ಇವೆಲ್ಲ ಬರ್ತಾ ಇದಾವೆ. ಯಾಕಂದ್ರೆ ಜನ ಮತ್ತೆ ವಾಪಸ್ ರಿಪೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ನೆಮ್ಮದಿ ಬೇಕು. ಈ ಆಧುನಿಕ ಇದರಲ್ಲಿ ಜನಕ್ಕೆ ಇವಾಗ ಮೆಕ್ಯಾನಿಕಲ್ ಲೈಫ್ ಆಗಿದೆ ಸಿಟಿ ಒಳಗೆಲ್ಲ. ಎಲ್ಲ ಗೊತ್ತೇ ಇದೆ. ಬೆಳಿಗ್ಗೆ ಹೋದ ಸಂಜೆ ತನಕ ದುಡಿ ದುಡಿ ದುಡಿ, ಅವ್ರದ್ದೇ ಯಾವ್ದು ಕೆಲಸ ಟೆನ್ಷನ್. ಎಲ್ಲೋ ಒಂದ್ ಸ್ವಲ್ಪ ಹೊತ್ತು ನಮ್ಗೆ ನೆಮ್ಮದಿ ಬೇಕು ಅಂದಾಗ ಈ ತರ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು ನೋಡ್ರೆ ಎಲ್ಲೋ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಜನ ಟರ್ನ್ ಆಗ್ತಾ ಇದ್ದಾರೆ. ಮತ್ತೆ ಹೊಟ್ಟಾಗಿತ್ತು ಅದು, ದೇವರು ದಿನರು ಅನ್ನೋದು ಮರ್ತೋಗಿದ್ರು, ಮತ್ತೆ ರಿಪೀಟ್ ಆಗ್ತದೆ. ಈಗ ಹೇಳ್ತಾರೆ ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಸರ್ಕಲ್ ಮತ್ತೆ ಚೇಂಜ್ ಆಗಿದೆ. ಜನ ಇವಾಗ ಭಕ್ತಿ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ. ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಇವತ್ತು ಯೂತ್ಸ್ ಇರ್ಬೋದು, ಇವತ್ತು ನೀವೇ ನೋಡಿ, ಇವತ್ತು ರಾಘವೇಂದ್ರ ಮಠ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಗುರುವಾರ ಬಂತು ಅಂದ್ರೆ ಸ್ಟೋರಿ ರಾಘವೇಂದ್ರ ಸ್ವಾಮಿ ಇರ್ತಾರೆ. ಹಾಗಾಗಿ ಭಕ್ತಿ ಇನ್ನು ಇದೆ, ಉಳ್ಕೊಂಡಿದೆ. ಹಾಗಾಗಿ ನಮ್ಮದು ಸ್ವಲ್ಪ ಅದೆಲ್ಲ ಒಂದಿಷ್ಟು
ಉತ್ತೇಜನ ಇದೆ ಆ, ಅವ್ರು ನೋಡ್ತಾ ಇರೋದ್ರಿಂದ. ಎಸ್ ಸರ್, ನಾವು ಈಗ ಪೌರಾಣಿಕ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಆ, ದೇವ್ರ ಮೇಲೆ ಭಕ್ತಿ ತುಂಬಾ ಇರ್ಬೇಕು. ಹೌದು. ಒಂದಷ್ಟು ಜನಕ್ಕೆ ಇವಾಗ ಆಲ್ರೆಡಿ ಮಾತಾಡಿದ್ವಿ, ಒಂದಷ್ಟು ಜನಕ್ಕೆ ಭಕ್ತಿ ಇರಲ್ಲ ಸರ್, ಹೌದು. ಒಂದಷ್ಟು ಜನಕ್ಕೆ ಭಕ್ತಿ ಇರುತ್ತೆ. ಬಟ್ ಈಗಿನ ಜನರೇಷನ್ ಅಲ್ಲಿ ಕೂಡ ಅಷ್ಟೇ, ಹೌದು. ಗುರುವಾರ ಬಂತು ಅಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ರಾಘವೇಂದ್ರ ಸ್ವಾಮಿ ಭಕ್ತಿಗಳನ್ನೇ ಹಾಕ್ತಾ ಇರ್ತಾರೆ. ಹೌದು, ಹೌದು. ಸೊ ಈಗಿನ ಜನರೇಷನ್ ಬಿಟ್ರೆ, ಸೊ ನಿಮಗೆ ಯಾವ ರೀತಿ ಇದೆ ಸರ್ ಭಕ್ತಿ ಅನ್ನುವಂಥದ್ದು ದೇವರ ಮೇಲೆ? ಮೇಡಮ್, ಅದು ಹೇಳಕ್ ಸಾಧ್ಯ ಇಲ್ಲ. ಆ ಹ್ಮ್. ಭಕ್ತಿ ಅನ್ನೋದು ಇದೆಯಲ್ಲ, ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಒಳಗಿರೋದು ಭಕ್ತಿನ ನೀವೇ ಆಗಲಿ, ನಿಮ್ ಕಲೆ ಇದು ಹೆಂಗೆ ತೋರಿಸೋದು ಆಗಲ್ಲ. ಆಗಲ್ಲ. ಆಂಕರ್ ಹೆಂಗ್ ಮಾಡ್ತಾರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಬಟ್ ಅದ್ ಒಳಗಡೆಯಿಂದ ಬರೋಂತ ಒಂದು ಕಲೆ ಅದು. ಹೌದು. ಹಾಗಾಗಿ ನನಗೆ ಸಾಕಷ್ಟು ಅನುಭವ ಆಗಿದೆ. ನಾನು ಆಕ್ಚುಲಿ ಒಂದು ಹ್ಮ್. ದೇವ್ರ ಸಿನಿಮಾ ಮಾಡ್ಬೇಕಾದ್ರೆ ಹ್ಮ್. ನಾನು ಯಾವುದೇ ಕಾರಣಕ್ಕೂ ಇವಾಗ ಈವನ್ ಸ್ಕ್ರಿಪ್ಟ್ ಬರೆಯೋಕ್ಕಾದ್ರೂ ಅಷ್ಟೇನೆ, ಹ್ಮ್. ನಂದೇ ಸಪ್ರೇಟ್ ರೂಮಲ್ಲಿ ಕೂತ್ಕೊಂತೀನಿ. ನಾನು ವಿತೌಟ್ ನಾನು ಸ್ನಾನ ಇಲ್ದಂಗೆ ಮಡಿ ಇಲ್ದಂಗೆ ನಾನು ಬರೆಯಕ್ಕೆ ಸ್ಕ್ರಿಪ್ಟ್ ಬರೆಯಲ್ಲ. ಓಕೆ. ಆಮೇಲೆ ನಾನು ಚಾಪೆ ಮಲಗ್ತೀನಿ. ಹ್ಮ್. 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 ಸ್ಕ್ರಿಪ್ಟ್ ಬರೆಯೋ ಟೈಮ್ ನಂದೇ ಅದು ಮಡಿವಂತಿದೆ, ನಗ್ಬೋದು ಏನೋ, ಬಟ್ ಆದ್ರೂ ಹ್ಮ್. ಅದಕ್ಕೆ ಒಂದು ಪದ್ಧತಿ ಇರುತ್ತೆ. ಸಾಕಷ್ಟು ಹೇಳ್ತಾರೆ, ನೀವು ಆ ದೇವಸ್ಥಾನ ಆ ದೇವ್ರ ಕಷ್ಟ ಈ ದೇವ್ರ ಕಷ್ಟ ಅಂತ ಹೇಳ್ತಾರೆ. ಹ್ಮ್. ಬಟ್ ಯಾವ ದೇವರು ನನಗೆ ಆರಾಮ ಓದ್ ಬಂದಿದೆ. ಮೊನ್ನೆ ನಾನು ಶ್ರೀ ಶನೇಶ್ವರ ಮಹಾತ್ಮೆ ಅಂತ ಪಿಕ್ಚರ್ ಮಾಡಿದೆ. ಹ್ಮ್. ನಾನು ಶನೇಶ್ವರ ಮಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನ ಹೇಳಿದ್ರು, ಸಾರ್ ಆ ಸ್ವಾಮಿ ಮಾಡ್ತಾ ಇದ್ರೆ ತುಂಬಾ ಕಷ್ಟ, ಅದು ತುಂಬಾ ನೋಡಿ ಯೋಚನೆ ಮಾಡಿದ್ನು. ಸ್ವಾಮಿ ಅವ್ರು ಮಾಡಿಸ್ಕೊಂತ ಇದಾರೆ, ನಾನ್ಯಾರು ಮಾಡೋದಿಕ್ಕೆ? ಈಗ ದೇವಸ್ಥಾನ ಮಾಡಕ್ ನಾನ್ ಯಾರು? ಈಸ್ ಎ ಕ್ರಿಯೇಟರ್. ನಾನು ಸಣ್ಣ ಜೀವನ ಅಷ್ಟೇ, ಹುಳ ಅಷ್ಟೇ, ಅವನ ಪದ ಧೂಳ್ ನಾನು. ಆ ಸ್ವಾಮಿ ಮಾಡ್ಬೇಕಾದ್ರೆ ಅವ್ನು ಮಾಡಿಸ್ಕೊಂತ, ನಾನಲ್ಲ. ಐ ಆಮ್ ನಾಟ್ ಡೂಯಿಂಗ್, ಈಸ್ ಡೂಯಿಂಗ್. ಅವನು ನಿರ್ದೇಶಕ, ಅವನು. ಹ್ಮ್. ನಾನು ಬರೀ ಅವ್ನು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಬಟ್ ದೇವ್ರ ದಯಿಂದ ಆ ಸಿನಿಮಾ ಸೆನ್ಸಾರ್ ಆಯ್ತು, ರಿಲೀಸ್ ರೆಡಿ ಆಗಿದೆ, ಹ್ಮ್. ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲೂ ಯಾರು ಯಾವ ತೊಂದರೆ ಆಗಿಲ್ಲ, ಏನೂ ಆಗಿಲ್ಲ. ಸುಲಲಿತವಾಗಿ ನಾನು ಅಂದ್ಕೊಂಡು ಏಟ್ಗೆ ಪಿಕ್ಚರ್ ಮುಗೀತು, ಹ್ಮ್. ಅದ್ಭುತವಾಗಿ ಬಂದಿದೆ. ಹ್ಮ್. ನಿರ್ಮಾಪರು ಕೂಡ ಖುಷಿಯಾಗಿದ್ದಾರೆ, ರಾಜಶೇಖರ್ ಅಂತೇಳಿ ಹ್ಮ್. ತುಂಬ ಖುಷಿಯಾಗಿದ್ದಾರೆ. ಹಾಗಾಗಿ ನಾವು ಮಾಡೋ ಕರ್ತವ್ಯದಲ್ಲಿ ಒಂದು ನಿಷ್ಠೆ ಇರಬೇಕು. ನಿಷ್ಠೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹೌದು. ಯಾವುದೇ ಕೆಲಸ ಆಗಲಿ ಮೇಡಮ್, ಆಮೇಲೆ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು. ಅವಾಗಷ್ಟೇ ಯಾವುದೇ ಕೆಲಸ ಮಾಡೋಕೆ ನಮ್ಗೆ ಅದು ಒಲ್ದು ಬರುತ್ತೆ. ಹ್ಮ್. ಏನೋ ಮಾಡ್ತಾ ಇದ್ದೀನಿ, ನನಗೆ ಅದೇನು ಅಂದರೆ ಹೋಯ್ತಲ್ಲಿ. ಎಲ್ಲಿ ಅದಕ್ಕೆ ತಾತ್ಸಾರ ಇರುತ್ತೋ ಹ್ಮ್. ಅದು ನಮ್ಗೆ ದೂರ ಇಟ್ಬಿಡುತ್ತೆ. ಹ್ಮ್. ಎಲ್ಲ ನಮ್ಗೆ ಪ್ರೀತಿ ಇರುತ್ತೋ, ಭಕ್ತಿ ಇರುತ್ತೋ, ಅದು ಅಪ್ಪುಗೆ ನಮ್ಗೆ ಇರುತ್ತೋ, ಅವಾಗ ಅದು ಖಂಡಿತ ನಮ್ಮ ಕೈ ಹಿಡಿಯುತ್ತೆ. ಇದು ನನ್ನ ಒಂದು ಅನುಭವ. ಯಾಕೆ ಸಾಕಷ್ಟಾಗಿದೆ ನನಗೆ ಹೇಳ್ಬೇಕು ಅಂದ್ರೆ ಹ್ಮ್. ಪವಾಡ ಅಂತ ಹೇಳ್ಬೋದು. ಹ್ಮ್. ನನಗೆ ಕೆಲವು ಟೈಮ್ ದುಡ್ಡು ಬೇಕು ಅಂದಾಗ ಹ್ಮ್. ಜಬಲ್ ಪೀಸ್ ದುಡ್ಡಿರಲ್ಲ. ಹ್ಮ್. ದುಡ್ಡು ಬೇಕಪ್ಪ, ಒಂದು 10,000 ಬೇಕಲ್ಲಪ್ಪ, ಬೆಳಿಗ್ಗೆ ಯಾವುದೋ ಕಂತು ಕಟ್ಟಬೇಕು, ಏನು ಮಾಡ್ಬೇಕು ಅಂದಾಗ ಅದು ಯಾವ ರೂಪದಲ್ಲಿ ಬರ್ತದೆ ನನಗೆ ಗೊತ್ತಿರಲ್ಲ. 10,000 ಕರೆಕ್ಟಾಗಿ ಬರುತ್ತೆ. 10,000 ₹1 ಬರಲ್ಲ, 10,000 ಕರೆಕ್ಟಾಗಿ ಬಂದಿರುತ್ತೆ. ಓಕೆ. ಸಾಕಷ್ಟು ನನಗೆ ನನಗೆ ಪ್ರತಿ ಕ್ಷಣದಲ್ಲೂ ನನಗೆ ಅನುಭವ ಆಗ್ತಾ ಇರುತ್ತೆ. ಬಿಕಾಸ್ ಅದು ದೇವರ ಕೃಪೆ ಅಷ್ಟೇ. ಹ್ಮ್. 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 ಯಾರು ನಂಬಲ್ಲ. ಲಕ್ಷ ಬೇಕು, ಲಕ್ಷ ಕರೆಕ್ಟಾಗಿ ಬರುತ್ತೆ ನನಗೆ. ಓಕೆ. ಕರೆಕ್ಟ್ ಲಕ್ಷ ಬರುತ್ತೆ ಮೇಡಮ್, ಹ್ಮ್. ಯಾರು ನಂಬಲ್ಲ. ಹ್ಮ್. ಹಾ, ನನಗೆ ದುಡ್ಡು ಅವಶ್ಯಕತೆ ಇತ್ತು ಅಂದಾಗ ಅದು ಹ್ಮ್. ಯಾರು ಹೆಂಗ್ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ. ಕೆಲವು ಕೊಟ್ಟವ್ರು ಮರ್ತೋಗಿರ್ತಾರೆ. ಓಕೆ. ಒಂದು ಅನುಭವ ಹೇಳ್ತೀನಿ, ಅದನ್ನ ಹ್ಮ್. ಎಕ್ಸ್ಪೀರಿಯನ್ಸ್. ಓಕೆ. ಇಲ್ಲಿ ಗಂಗಮ್ಮನ ಗುಡಿ ಅಂತ ಇದೆ ಹ್ಮ್. ಇದರಲ್ಲಿ, ಗಂಗಮ್ಮ ಸರ್ಕಲ್ ಅಲ್ಲಿ. ಹ್ಮ್. ಅವರು ನರಸಿಂಹಮೂರ್ತಿ ಅಂತ ಕಾರ್ಯದರ್ಶಿಗಳು, ಅವರು ಹ್ಮ್. ಧರ್ಮದರ್ಶಿಗಳಿದ್ರು. ಹ್ಮ್. ಅವ್ರದ್ದು ಒಂದು ಸಿನಿಮಾ ಮಾಡಬೇಕು, ಅದು ಸಾಂಗ್ಸ್ ಇದು ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ಆ ಗಂಗಮ್ಮ ಇದ್ರ ಮೇಲೆ. ಹ್ಮ್. ಸರಿ ಆಯ್ತು, ನನ್ನ ಹತ್ರ ಮಾತಾಡಿದ್ರು, ಮಾಡೋಣ ಸರ್ ಅದು ಅಂತ ಹೇಳಿದ್ರು. ಹ್ಮ್. ಮಾಡಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಆ ಆ ಸ್ವಲ್ಪದಲ್ಲಿ ನಾನು ಯಾವುದೋ ಒಂದು ₹10,000 ನಾನು ಅದಕ್ಕೆ ಕಂತು ಕಟ್ಟಬೇಕಾಗಿತ್ತು ಅಂತ ದುಡ್ಡು ಇರಲಿಲ್ಲ ಅವಾಗ. ಹ್ಮ್. ಅಪ್ಪ ದೇವ್ರೆ, ಏನಪ್ಪ ಬೆಳೆ ದುಡ್ಡು ಕಟ್ಟಬೇಕು, ಕಂತು ಕಟ್ಟಬೇಕು, ದುಡ್ಡಿಲ್ಲ, ಏನು ಮಾಡೋಣಪ್ಪ ಅಂತ ಹ್ಮ್. ಕೂತಿದ್ದೀನಿ ಮೇಡಮ್. ಹ್ಮ್. ಸೈ ಅಂತ ಬಂದರು ಅವರು, ಹ್ಮ್. ನರಸಿಂಹಮೂರ್ತಿಗಳು. ಸರ್ $10,000 ಇಟ್ಕೊಳ್ಳಿ ಸರ್, ಹ್ಮ್. ಅಡ್ವಾನ್ಸ್ ಇಟ್ಕೊಳ್ಳಿ, ನಾನು ಮಾತಾಡ್ತೀನಿ ಇಟ್ಟು ಹೊಟ್ಟೋಗ್ಬಿಟ್ರು ಮೇಡಮ್. ಹ್ಮ್. ನಾನು 10,000 ಬೆಳೆ ಕಟ್ಟಿಬಿಟ್ಟೆ. ನೆಕ್ಸ್ಟ್ ಒಂದು 15 ದಿವಸ ಅವರೇನೋ ಆಬ್ಸ್ಟ್ರಕ್ಷನ್ ಹೋಗಿದ್ರು, ಸಿಕ್ಕೋರು. ಹ್ಮ್. ಸರ್ ಏನು ಸರ್ 10,000 ಕೊಡಲ್ಲ? 10,000 ನಾನು ಹ್ಮ್. ಕೊಟ್ಟನಾ? ಯಾವಾಗ ಕೊಟ್ಟೆ ಅಂತ ಇದ್ದಾರೆ ಮೇಡಮ್. ಬಿಲೀವ್ ನಂಬ್ತೀರಾ ನೀವು ಅದನ್ನ? ಹ್ಮ್. ಹ್ಮ್. ಸರ್ ನೀವು ತಂದು ಕೊಟ್ರಿ ಸರ್, 10,000 ಕೊಟ್ಟು ಹೋದ್ರಿ ನೀವು ಮನೆಗೆ, ನಮ್ಮ ಮನೆಗೆ. ಅವ್ರು ನೆನಪೇ ಬರಲಿಲ್ಲ ಅವ್ರಿಗೆ. ಏನು ಇದ್ರೂ ಬರೋ ಸರ್ ಅಂತ ಹೇಳ್ತಾ ಇದ್ದಾರೆ. ಈ ಥರ ನನಗೆ ಸಾಕಷ್ಟಾಗಿದೆ ಮೇಡಮ್, ಸಾಕಷ್ಟಾಗಿದೆ. ಯಾಕಂದರೆ ಹೇಳ್ತಾರೆ ದೇವ್ರು ಇಲ್ಲ ಅಂತ ಹೇಳ್ತಾರೆ, ನಿಜವಾದ ದೇವ್ರು ಇದ್ದಾನೆ. ದೇರ್ ಇಸ್ ಎನರ್ಜಿ, ಯಾವುದೋ ಶಕ್ತಿ ಇದೆ. ಆ ಶಕ್ತಿ ನಮ್ಮೆಲ್ಲ ಆಟ ಆಡಿಸ್ತಾ ಇರುತ್ತೆ. ಇವತ್ತು ನೀವು ಕೂತಲಕ್ಕೆ ಎಲ್ಲಿ ಇರೋಕ್ಕೆ ಸಾಧ್ಯ ಆಗಿರ್ಬೋದು, ಇವತ್ತು ಇವರ ಟೀಮ್ ಇರ್ಬೋದು, ಯಾವುದೋ ಒಂದು ಎನರ್ಜಿಯಿಂದ ಎಲ್ಲ ಬಂದಿದ್ದಾರೆ ಅಷ್ಟೇ. ಅದಿಲ್ಲ ಅಂದ್ರೆ ಏನೂ ಸಾಧ್ಯ ಇಲ್ಲ. ಎಸ್ ಯಾರು ಸರ್. ಹೇಳ್ತಾರೆ ದೇವರೆಲ್ಲ ನೋ ಗಾಡ್ ಅಂತಾರೆ. ಆ. ನೋ, ಐ ವಾಂಟ್ ಬಿಲೀವ್. ನಾನು ದೇವ್ರು ನಂಬ್ತೀನಿ ನಾನು. ಯಾಕಂದರೆ ಆ ದೇವ್ರು ಇರೋದೇ ನಾನು ಇವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ನಾನು ಹಳ್ಳಿ ಬಿಟ್ಟು ಬೆಳೆದವನು. ನಮ್ಮ ತಂದೆ ತಾಯಿ ಏನು ದೊಡ್ಡ ಓದೋರ್ಲ, ಅವರು ರೈತರು, ಹ್ಮ್. ಹಳ್ಳಿಲಿ ಇದ್ದವರು. ನಾನು ಹಳ್ಳಿ ಬಿಟ್ಟು ಬೆಳೆದವನು. ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂದರೆ ಆ ದೇವ್ರ ಕೃಪೆ, ನನ್ನ ತಂದೆ ತಾಯಿ ಆಶೀರ್ವಾದ ಅಷ್ಟೇ. ಇದು ಬಿಟ್ಟು ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೇಳ್ಬೋದು ಹಂಗೆ ಮಾಡಿ ಹಿಂಗೆ ಮಾಡೋದು ಇಲ್ಲ ಮೇಡಮ್, ದೇವ್ರು ಇದ್ದಾನೆ, ಖಂಡಿತ ಇದ್ದಾನೆ.
ದೇವ್ರು ಇದ್ರೇನಷ್ಟೇ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ದೇವರೇ ಸಿನಿಮಾನ್ ಅವರೇ ಮಾಡಿಸ್ಕೊಂತ ಇದ್ದಾರೆ. ಎಲ್ಲ ನೀವು ಇನ್ನೊಂದು ನಂಬ್ತೀರಲ್ಲ, ನಾವು ಹ್ಮ್. 10,000 ಮೇಲೆ ಸಾಂಗ್, 10,000 ಹಾಡುಗಳು ನಾನು ಅದ್ರ ಮೇಲೆ ಹೆಚ್ಚಿಗೆ ಬರ್ದಿದ್ದೀನಿ. ಹ್ಮ್. ಕರ್ನಾಟಕದಲ್ಲಿ ಹ್ಮ್. ಎಷ್ಟು ದೇವರುಗಳಿದಾವೋ ಅಷ್ಟೂ ದೇವರುಗಳು ಹಾಡನ್ನ ಬರ್ದಿದ್ದೀನಿ, ಭಕ್ತಿಗೀತೆಗಳು. ಅದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಅಕ್ಷಯ್ ಇರ್ಬೋದು, ಆಕಾಶ್ ಇರ್ಬೋದು, ಜಂಕರ್ ಇರ್ಬೋದು, ಹ್ಮ್. ಟಿಪ್ಸು, ಟಿ ಸೀರೀಸು, ಎಲ್ಲ ಆಕಾಶ್ ಎಲ್ಲ ಕಂಪ್ನಿಗಳು ಹಾಡುಗಳು ಬರ್ದಿದ್ದೀನಿ. ಹ್ಮ್. 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 ಅವಾಗ ದಿನಕ್ಕೆ 2-3 ಕಡೆ ಸ್ಟುಡಿಯೋದಲ್ಲಿ ನಾನು ರೆಕಾರ್ಡಿಂಗ್ ಆಗ್ತಿತ್ತು ಅವಾಗ. ಹ್ಮ್. ಎಲ್ಲ ಆ ದೇವ್ರ ದಯೆ ಅಷ್ಟೇ. ಹ್ಮ್. ಹಾಗಾಗಿ ಇವತ್ತು ಕೂಡ ನಾನು ಪ್ರಚಲಿತವಾಗಿದ್ದೀನಿ. Yes, ಅದೇ sir. ಗುರುವಿನ ಆಶೀರ್ವಾದ, ನಮ್ಮ ಪ್ರೇಕ್ಷಕ ಜನರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಒಂದು ಸ್ಥಾನದಲ್ಲಿ ಇದ್ದೀನಿ ಅಂತ Yes,